ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಗ್ರೀನ್ವಿಕ್ಸ್ ಅಕಾಡೆಮಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇವಾಗ KCTಗೆ ಸಂಬಂಧಪಟ್ಟಿರುವಂಥ ಒಂದು ಇಂಪಾರ್ಟೆಂಟ್ ಸರ್ಕ್ಯುಲರನ್ನು ರಿಲೀಸ್ ಮಾಡಿದ್ದಾರೆ. ಅದೇನಂತ ಅಂದರೆ KCT ಎಕ್ಸಾಮ್ ಟೈಮಲ್ಲಿ ಬೆಲ್ಗಳು ಯಾವ್ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ಕೊಡ್ತಾ ಹೋಗಿದ್ದಾರೆ. ಅದ್ರನ್ನೆಲ್ಲ ನೋಡೋದಕ್ಕಿಂತ ಮುಂಚೆ ವೇಳಾಪಟ್ಟಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವರು. ವೇಳಾಪಟ್ಟಿ 23ಕ್ಕಿದೆ ಎಕ್ಸಾಮು, ಅಂದರೆ ಗುರುವಾರ. ಬೆಳಗ್ಗೆ ಫಿಸಿಕ್ಸ್ ಎಕ್ಸಾಮ್ ಇರುತ್ತೆ, ಮಧ್ಯಾಹ್ನ ಕೆಮಿಸ್ಟ್ರಿ ಎಕ್ಸಾಮ್ ಇರುತ್ತೆ. ಎರಡಕ್ಕೂ ಸಹ 60 ಮಾರ್ಕ್ಸ್ ಇರುತ್ತೆ. ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕಿಂಗ್ಗಳು ಇರೋದಿಲ್ಲ. ಅದೇ ರೀತಿ 24ನೇ ತಾರೀಕು ಅಂದರೆ ಶುಕ್ರವಾರ ಬೆಳಗ್ಗೆ ಮ್ಯಾಥ್ಸ್ ಎಕ್ಸಾಮ್ ಇರುತ್ತೆ, ಮಧ್ಯಾಹ್ನ ಬಯಾಲಜಿ ಎಕ್ಸಾಮ್ ಇರುತ್ತೆ. ಕೆಲವರಿಗೆ ಒಂದು ಡೌಟ್ ಇರುತ್ತೆ, ಏನು ಅಂತ ಅಂದರೆ ನಾನಿವಾಗ CS ಅಂದರೆ ಕಂಪ್ಯೂಟರ್ ಸೈನ್ಸನ್ನು ಅಥವಾ ಸ್ಟ್ಯಾಟಿಸ್ಟಿಕ್ಸನ್ನು ಓದ್ತಾ ಇದ್ದೀನಿ, ಬಯಾಲಜಿ ಎಕ್ಸಾಮ್ಗೆ ನಾನು ಏನು ಮಾಡಬೇಕು ಅಂತ. ಅಂಥವರು ಬಯಾಲಜಿ ಎಕ್ಸಾಮ್ ನಿಮಗೆ ಆಪ್ಷನಲ್ ಆಗಿರುತ್ತೆ. ನೀವು ಇನ್ ಕೇಸ್ ಅದಕ್ಕೆ ಆ ಎಕ್ಸಾಮ್ಗೆ ಕೂತ್ಕೊಳ್ಬೋದು, ಬಟ್ ಅದು ಕನ್ಸಿಡರ್ ಆಗೋಲ್ಲ. ಇನ್ ಕೇಸ್ ನಾನು ಅದನ್ನು ಕೂತ್ಕೊಳ್ಳಲ್ಲ ಅಂತಂದರೆ ನೀವು ಆ ಎಕ್ಸಾಮ್ನ ಬಿಟ್ಟು ಹೋಗ್ಬೋದು, ಆ ಎಕ್ಸಾಮನ್ನು ಬರಿಬೇಕಂತ ಇರೋದಿಲ್ಲ. ಓನ್ಲಿ ಬಯಾಲಜಿ ಸ್ಟೂಡೆಂಟ್ಸ್ ಮಾತ್ರ ಇದನ್ನು ಬರಿಬೋದು. ಇದಿಷ್ಟು ವೇಳಾಪಟ್ಟಿ. ಇವಾಗ ಬೆಲ್ ಟೈಮಿಂಗ್ಸನ್ನು ನೋಡ್ತಾ ಹೋಗೋದಾದರೆ, ಫಸ್ಟ್ ಮಾರ್ನಿಂಗ್ ಸೆಷನ್ನು ಅಂತ ಅಂದರೆ ನಿಮ್ಗೆ ಯಾವ ಎಕ್ಸಾಮ್ ಇರುತ್ತೆ, ಫಿಸಿಕ್ಸ್ ಎಕ್ಸಾಮ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಮಾರ್ನಿಂಗ್ ಸೆಷನಲ್ಲಿ ನಿಮಗೆ ಫಸ್ಟ್ ಬೆಲ್ ಆಗುತ್ತೆ. ಫಸ್ಟ್ ಬೆಲ್ ಆಯಿತು ಅಂತ ಅಂದರೆ ನೀವು ಕ್ಲಾಸ್ ರೂಮ್ ಏನಿರುತ್ತೆ ಅದನ್ನು ಎಂಟರ್ ಮಾಡ್ಬೋದು. ಅದನ್ನು ಎಂಟರ್ ಆಗೋದಕ್ಕಿಂತ ಮುಂಚೆ ನಿಮ್ಮದು ID ಪ್ರೂಫ್, ಆಧಾರ್ ಕಾರ್ಡ್ ಆಗಿರ್ಬೋದು, ಏನಾದರೂ ಒಂದನ್ನು ನೀವು ತಗೊಂಡೋಗಿರ್ಬೇಕಾಗತ್ತೆ. ಅದ್ರ ಜೊತೆ ನಿಮ್ಮದು ಹಾಲ್ ಟಿಕೆಟ್ ಏನಿರುತ್ತೆ ಅದನ್ನು ಸಹ ತಗೊಂಡು ಹೋಗಬೇಕು. ಅವೆರಡನ್ನು ನೀವು ಶೋ ಮಾಡಿದಾಗ ನಿಮ್ಮನ್ನ ಒಳಗಡೆ ಎಂಟರ್ ಆಗೋದಕ್ಕೆ ಪರ್ಮಿಷನನ್ನು ಕೊಡ್ತಾರೆ. ಅಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ಜೊತೆ ಅಲ್ಲಿರುವಂಥ ಫೋಟೋ ಮತ್ತು ಮತ್ತಾವುದಾದ್ರು ಗುರುತಿನ ಚೀಟಿ ಇರುತ್ತೆ, ಅಥವಾ ಅದನ್ನು ಬಿಟ್ಟು ನಿಮ್ಮದು ಹಾಲ್ ಟಿಕೆಟ್ ಜೊತೆ ಅದೆರಡು ಫೋಟೋ ಮ್ಯಾಚ್ ಆಗಿದ್ದಾಗ ಮಾತ್ರ ನಿಮ್ಮನ್ನು ಒಳಗೆ ಹೋಗಲಿಕ್ಕೆ ಪರ್ಮಿಷನನ್ನು ಕೊಡ್ತಾರೆ. ನೀವು ಒಳಗೆ ಎಂಟರ್ ಆದ ನಂತರ ನಿಮಗೆ OMR ಶೀಟನ್ನು ನಿಮಗೆ ಕೊಡ್ತಾರೆ. ಅದರಲ್ಲಿ ನಿಮ್ಮದು ಡೀಟೇಲ್ಸ್ ಏನಿರುತ್ತೆ, ಅಂದರೆ ನಿಮ್ಮ CET ನಂಬರ್ ಆಗಿರ್ಬೋದು, ಅಥವಾ ನಿಮ್ಮದು ಅಲ್ಲಿ ನಿಮ್ಮದು ಕ್ರೆಡೆನ್ಷಿಯಲ್ಸ್ ಏನೇನು ಕೇಳಿರ್ತಾರೆ ಅದನ್ನೆಲ್ಲವನ್ನು ಅಲ್ಲಿ ನೀವು ಬರಿಬೇಕು. ಬರೆಯೋದಕ್ಕಿಂತ ಮುಂಚೆ ಅದನ್ನೆಲ್ಲವನ್ನು ಕರೆಕ್ಟಾಗಿ ಸರಿಯಾಗಿದೆಯೋ ಅಂತ OMR ಶೀಟನ್ನು ಚೆಕ್ ಮಾಡಿದ ಮೇಲೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ ಕೇಸ್ OMR ಶೀಟಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ನೀವು ಅಲ್ಲಿ ಯಾರು ಆ ಕೊಠಡಿಯಲ್ಲಿ ಮೇಲ್ವಿಚಾರಕರು ಇರ್ತಾರೆ ಅವರಿಗೆ ನೀವು ಅದ್ರದ್ದು ಏನು ತಪ್ಪಾಗಿದೆ ಅಂತ ಹೇಳ್ಕೊಂಡು ಹೇಳ್ಬೋದು. ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ, OMR ಶೀಟ್ ಇರುತ್ತೆ, ಅದರಲ್ಲಿ ಈ ಥರ ಡಾಟ್ಸ್ ಇರುತ್ತೆ, ಅದನ್ನು ನೀವು ಶೇಡ್ ಮಾಡಬೇಕಾಗಿರುತ್ತೆ. ಮೇಲ್ಗಡೆ ನಿಮ್ಮ CET ನಂಬರ್ ಎಕ್ಸಾಂಪಲ್ 2425 ಈ ಥರ ಇದೆ ಅಂತಂದರೆ ನೀವು ಅಲ್ಲಿ ಕರೆಕ್ಟ್ 2 ಇದ್ದಲ್ಲಿ ಹೋಗಿ ಅದನ್ನು ಶೇಡ್ ಮಾಡಬೇಕು, 4 ಇದ್ದಲ್ಲಿ ಹೋಗಿ ಅದನ್ನು ಶೇಡ್ ಮಾಡಬೇಕು, 2 ಶೇಡ್ ಮಾಡಬೇಕು, 5 ಶೇಡ್ ಮಾಡಬೇಕು. ಈ ಥರ ಕರೆಕ್ಟಾಗಿ ಅಲ್ಲಿ ಮೇಲೆ ಬರೆದಿರೋದು ಮತ್ತು ಇಲ್ಲಿ ಶೇಡ್ ಮಾಡಿರೋದು ಸೇಮ್ ಆಗಿರಬೇಕು. ಅದನ್ನು ಮತ್ತೊಮ್ಮೆ ನೀವು ಕರೆಕ್ಟಾಗಿ ನೋಡ್ಕೊಂಡ ಮೇಲೆ ಅದನ್ನು ಶೇಡ್ ಮಾಡ್ತಾ ಹೋಗಿ ಹುಷಾರಾಗಿ. ಇದರಲ್ಲಿ ಯಾವುದೇ ತಪ್ಪು ಆಗದಿರಂತೆ ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಇದರಲ್ಲಿ ಏನಾದರೂ ತಪ್ಪಾಯಿತು ಅಂತಂದರೆ ಇವಲ್ಯೂಷನ್ ಆಗೋಲ್ಲ, ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಇನ್ ಕೇಸ್ ಏನಾದರೂ ತಪ್ಪಾಯಿತು ಅಂತಂದರೆ ನಿಮ್ಮ ಕೊಠಡಿಯಲ್ಲಿ ಮೇಲ್ವಿಚಾರಕರು ಯಾರಿರ್ತಾರೆ ಅವರನ್ನು ಕರೆದು ಅವರಿಗೆ ಅದ್ರ ಬಗ್ಗೆ ಹೇಳಿ. ಅದೆಲ್ಲದಕ್ಕಿಂತ ನೀವು ಅದನ್ನು ಫಿಲ್ ಮಾಡಬೇಕಿದ್ರೆ 2 ರಿಂದ 3 ಸಾರಿ ಅದನ್ನು ನೋಡಿ ಆಮೇಲೆ ಅದನ್ನು ಸರಿಯಾಗಿ ಫಿಲ್ ಮಾಡ್ತಾ ಹೋಗಿ. ನೆಕ್ಸ್ಟು ಸೆಕೆಂಡ್ ಬೆಲ್ ಆಗುತ್ತೆ. ಇದೆಲ್ಲ ಆಗಿದ ಮೇಲೆ ನಿಮಗೆ ಸೆಕೆಂಡ್ ಬೆಲ್ ಆಗುತ್ತೆ. ಸೆಕೆಂಡ್ ಬೆಲ್ ಆದಾಗ ಏನಾಗುತ್ತೆ ಅಂತ ಅಂದರೆ, ನಿಮ್ಮದು ಕೊಠಡಿಯಲ್ಲಿ ಏನಿರ್ತಾರೆ ಇನ್ವಿಜಿಲೇಟ್ರು, ಅವ್ರಿಗೆ ನಿಮ್ಮ ಕ್ವಶನ್ ಪೇಪರ್ ಇರುವಂಥದ್ದು ಒಂದು ಬಾಕ್ಸನ್ನು ತೆಗೆದುಕೊಂಡು ಬಂದು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದು ಇನ್ನೊಂದು ಏನಂತಂದರೆ ಅದು ಸೀಲ್ಡ್ ಆಗಿರುತ್ತೆ. ಅದನ್ನೆಲ್ಲ ನೀವು ಒಂದು ಸತಿ ಕರೆಕ್ಟಾಗಿ ನೋಡ್ಕೋಬೇಕು. ಅದು ಸೀಲ್ ಆಗಿರುತ್ತೆ. ಅವ್ರು ನಿಮಗೆ ಹೇಳ್ತಾರೆ ಏನಂತ ಅಂದರೆ, ಇಲ್ಲಿ ಅದು ಸೀಲ್ ಆಗಿದೆ ಕ್ವಶನ್ ಪೇಪರು, ನೀವೆಲ್ಲ ನೋಡ್ಬೋದು ಅಂತೇಳಿ ನಿಮ್ಗೊಂದು ಸತಿ ಅದನ್ನು ತೋರಿಸ್ತಾರೆ. ಅದನ್ನು ತೋರಿಸಿದ ಮೇಲೆ ಯಾರಾದರೂ 2 ಜನ ಸ್ಟೂಡೆಂಟ್ಸ್ ಅಲ್ಲಿ ಯಾರು ಇರ್ತಾರಲ್ಲ ಅವ್ರ ಹತ್ರ ಇಲ್ಲಿ ಸೈನ್ ತಗೊಳ್ತಾರೆ, ಸೀಲ್ ಓಪನ್ ಆಗಿಲ್ಲ ಅಂತ ಹೇಳಿ. ಅದನ್ನು ಸೀಲ್ ಮಾಡಿದ ಮೇಲೆ ಅದನ್ನು ಅವರು ಕಟ್ ಮಾಡ್ತಾರೆ. ನಿಮ್ಮ ಕೊಠಡಿಯಲ್ಲಿ ಮೇನ್ ವಿಚಾರಕರು ಯಾರಿರ್ತಾರೆ ಅವರೇ ಅದನ್ನು ಸೀಲನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದ ಮೇಲೆ ಎಲ್ಲರಿಗೂ ಅದನ್ನ ಕೊಡ್ತಾ ಹೋಗ್ತಾರೆ. ಇನ್ನೊಂದು ಎಲ್ಲರಿಗೂ ಗೊತ್ತಿರಲ್ಲ, ಅಲ್ಲಿ ಬಂದಿರುವಂತಹ ಕ್ವಶನ್ ಪೇಪರಲ್ಲಿ 4 ರೀತಿಯಾದಂತಹ ಕೋಡ್ಗಳಿರುತ್ತೆ, ವರ್ಜನ್ ಕೋಡ್ಗಳಿರುತ್ತೆ. ಎಕ್ಸಾಂಪಲ್ A, B, C, D
ಈ ರೀತಿ ಎಲ್ಲರದು ಕ್ವಶನ್ ಪೇಪರ್ ವರ್ಷನ್ ಕೋಡ್ ಬೇರೆ ಬೇರೆ ಆಗಿರುತ್ತೆ. ಸೊ ಅದಕ್ಕೇನು ಮಾಡಬೇಕು ಅಂತಂದರೆ ಅವ್ರು ನಿಮಗೆ ಕ್ವಶನ್ ಪೇಪರನ್ನು ಕೊಟ್ಟ ತಕ್ಷಣ ನಿಮ್ಮ ಕ್ವಶನ್ ಪೇಪರ್ದು ಸೀರಿಯಲ್ ನಂಬರ್ ಯಾವುದು ಅಂತ ಹೇಳ್ಕೊಂಡು ನೋಡಬೇಕು. ಯಾವ ಸೀರಿಯಲ್ ನಂಬರ್ ಇರುತ್ತೆ ಆ ಸೀರಿಯಲ್ ನಂಬರನ್ನು ನಿಮ್ಮದು OMR ಶೀಟ್ನಲ್ಲಿ ನೀವೇನು ಬ್ಲ್ಯಾಂಕ್ ಬಿಟ್ಟಿರ್ತೀರಲ್ಲ ಅದರಲ್ಲಿ ನಿಮ್ಮದು ಸೀರಿಯಲ್ ನಂಬರ್ ಏನಂತ ಕೇಳಿರ್ತಾರೆ ಅಲ್ಲಿ ಅದನ್ನು ಟಿಕ್ ಮಾಡಬೇಕು. ನಿಮ್ಮದು ಯಾವ ಸೀರಿಯಲ್ ನಂಬರ್ ಆಗಿರುತ್ತೆ ಅದು ಮ್ಯಾಚ್ ಆಗಬೇಕು. ಇಲ್ಲ ಅಂತಂದರೆ ಇವಲ್ಯೂಷನ್ ಮಾಡಬೇಕಿದ್ರೆ ನಿಮ್ಮದು ರಾಂಗ್ ಆನ್ಸರ್ ಆಗುತ್ತೆ ಎಲ್ಲ. ಇದನ್ನು ಮಾಡಿ ಆದಮೇಲೆ ಸೀರಿಯಲ್ ನಂಬರ್ ಏನಿರುತ್ತೆ ನಿಮ್ಮದು ಕ್ವಶನ್ ಪೇಪರ್ ಮತ್ತು ನಿಮ್ಮದು OMR ಶೀಟಿಂದು ಅದನ್ನು ಅವರೊಂದು ಶೀಟ್ ಕೊಡ್ತಾರೆ. ಆ ಶೀಟ್ನಲ್ಲಿ ಅದನ್ನು ಸಹ ಬರೀಬೇಕಾಗಿರುತ್ತೆ. ಇಷ್ಟನ್ನು ಮಾಡಿದ ಮೇಲೆ ಇಲ್ಲಿವರೆಗೆ ನಿಮ್ದು 2ನೇ ಬೆಲ್ ಆದಾಗ ಇದಿಷ್ಟು ಆಗುತ್ತೆ. ಇದು ಮುಗಿದ ನಂತರ 3ನೇ ಬೆಲ್ ನೋಡ್ತಾ ಹೋಗೋದಾದರೆ 3ನೇ ಬೆಲ್ ಆದ ತಕ್ಷಣ ನೀವು OMR ಶೀಟನ್ನು ತಗೊಂಡಿರ್ತೀರಲ್ವ ಅದನ್ನು ತಗೊಂಡು ಅಲ್ಲಿಂದ ನೀವು ಕ್ವಶನ್ ಪೇಪರನ್ನು ಓಪನ್ ಮಾಡ್ಬೋದಾಗಿರುತ್ತೆ. ಇದಕ್ಕಿಂತ ಮುಂಚೆ ನೀವು ಕ್ವಶನ್ ಪೇಪರನ್ನು ಓಪನ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಕೊಡಲ್ಲ, ಬಿಕಾಸ್ ಅದು ಸೀಲ್ಡ್ ಆಗಿರುತ್ತೆ. ಅದಾದಮೇಲೆ ನಿಮಗೆ ಕ್ವಶನ್ ಪೇಪರನ್ನು ತಗೊಂಡು ನೀವು ಅದನ್ನು ಓಪನ್ ಮಾಡಿ OMR ಶೀಟ್ನಲ್ಲಿ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದರಲ್ಲಿ ನೀವು ಮಧ್ಯ ಹೊರಗೆ ಹೋಗೋದಾಗಿರಲಿ, ಕೊಠಡಿ ಹೊರಗೆ ಹೋಗೋದು ಅದು ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ಇದಿಷ್ಟಾಗುತ್ತೆ 3ನೇ ಬೆಲ್ಲು. ನಂತರ ಆಗುತ್ತೆ 4ನೇ ಬೆಲ್ ಆಗುತ್ತೆ. ಇದು ನಿಮಗೆ ಅರ್ಧ ಗಂಟೆ ಮುಗಿದಿದೆ ಅಂತ ಹೇಳ್ಕೊಂಡು ಎಚ್ಚರಿಕೆಗಾಗಿ 4ನೇ ಬೆಲ್ ಆಗುತ್ತೆ. ಅದರ ನಂತರ 5ನೇ ಬೆಲ್ ಆಗುತ್ತೆ. ಅವಾಗೇನು ಅಂತ ಅಂದರೆ ಪರೀಕ್ಷೆ ಮುಗಿಯೋದಕ್ಕೆ ಇನ್ನೊಂದು 20 ನಿಮಿಷ ಇದೆ ಅನ್ನೋದನ್ನು ಹೇಳುತ್ತೆ. 6ನೇ ಬೆಲ್ ಆದಾಗ ಕೇವಲ ಇನ್ನು 5 ನಿಮಿಷಗಳು ಬಾಕಿ ಇದೆ ಅಂತ ಹೇಳ್ಕೊಂಡು ಹೇಳೋದಕ್ಕಾಗಿ 6ನೇ ಬೆಲ್ ಆಗುತ್ತೆ. 7ನೇ ಬೆಲ್ಲು ಇದು ಲಾಸ್ಟ್ ಬೆಲ್ ಆಗಿರುತ್ತೆ. ಇದಾದಾಗ ನೀವೆಲ್ಲ ಏನು ನೀವು OMR ಶೀಟನ್ನು ಫಿಲ್ ಮಾಡ್ತಾ ಇರ್ತೀರ ಇಲ್ಲಿಗೆ ಅದನ್ನು ಮುಗಿಸ್ಬೇಕಾಗಿರುತ್ತೆ. ಇಲ್ಲಿಗೆ ಮುಗಿದ ಮೇಲೆ ಅವ್ರು ನಿಮ್ಮ ಹತ್ರ ಎಲ್ಲ OMR ಶೀಟ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಎಲ್ಲರ OMR ಶೀಟು ಕಲೆಕ್ಟ್ ಆಗಿದೆ ಅಂದಾದಾಗ ಮಾತ್ರ ಅವರು ನಿಮ್ಮೆಲ್ಲರನ್ನೂ ಹೊರಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. OMR ಶೀಟ್ನಲ್ಲಿ 2 ಪೇಜ್ ಇರುತ್ತೆ. ಒಂದು ಮೇನ್ ಪೇಜು, ಇನ್ನೊಂದು ಕಾರ್ಬನ್ ಕಾಪಿ ಇರುತ್ತೆ. ಕಾರ್ಬನ್ ಕಾಪಿಯನ್ನು ನೀವು ಇಟ್ಕೋಬೇಕಾಗುತ್ತೆ. ಮೇನ್ ಶೀಟ್ ಏನಿರುತ್ತೆ ಮೇನ್ ಪೇಜು ಅದನ್ನು ಅವ್ರು ತಗೊಂಡಿರ್ತಾರೆ. ಕಾರ್ಬನ್ ಕಾಪಿಯನ್ನು ನೀವು ಇಟ್ಕೋಬೇಕಾಗುತ್ತೆ. ಇದು ನಿಮ್ಮದು ನೀವು ಏನೇನು ಫಿಲ್ ಮಾಡಿದ್ರಂತ ಅದರಲ್ಲೂ ಸಣ್ಣದಾಗಿ ಕೆಳಗಡೆ ಮಾರ್ಕ್ ಆಗಿರುತ್ತೆ, ಅದನ್ನು ನೀವು ಇಟ್ಕೋಬೋದು ಫಾರ್ ಯುವರ್ ರೆಫರೆನ್ಸ್. ಯಾವ ಕಾರಣಕ್ಕೂ ಸ್ಟಾರ್ಟಿಂಗಲ್ಲಿ OMR ಮತ್ತು ಈ ಕಾರ್ಬನ್ ಕಾಪಿ ಏನಿರುತ್ತೆ ಅದನ್ನು ಬೇರೆ ಬೇರೆ ಮಾಡಬೇಡಿ. ಲಾಸ್ಟು ಅವ್ರು ನಿಮ್ಮದೆಲ್ಲ ಎಕ್ಸಾಮ್ ಬರೆದಾಗಿದೆ ಅಂದಮೇಲೆ ಅವಾಗ ಮಾತ್ರ ಅದನ್ನು ಡಿವೈಡ್ ಮಾಡಿ ನಿಮ್ಮ ಕೈಲಿ ಇಟ್ಕೋಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇನ್ನೂ ಈ ಥರದ್ದು ಏನಾದರೂ ಅಪ್ಡೇಟ್ಸ್ ಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಅದರಲ್ಲಿ ನಿಮಗೆಲ್ಲ ಪ್ರತಿಯೊಂದು ಅಪ್ಡೇಟ್ಸ್ ನಿಮ್ಗೆ ಟೈಮ್ ಟು ಟೈಮ್ ಬರ್ತಾ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.